ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ದಿನ ಜಮಖಂಡಿ ನಗರದಲ್ಲಿ ಏನು ಡಿ ದರ್ಜೆ ಸಿಬ್ಬಂದಿಗಳು ತಮ್ಮ ಒಂದು ನೌಕರಿಯನ್ನು ಕಳೆದುಕೊಳ್ಳುವಂಥ ಆತಂಕದಲ್ಲಿ ಮೈ ಮೇಲೆ ಪೆಟ್ರೋಲ್ ಸುರಿಕೊಂಡು ಅದರಿಂದ ಸ್ವಲ್ಪ ಅವರಿಗೆ ತೊಂದರೆಯಾಗಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಆ ನಂತರ ಈ ಒಂದು ಆಸ್ಪತ್ರೆಗೆ ಸ್ಥಳೀಯ ಅಧಿಕಾರಿಗಳಾಗಿರ್ತಕ್ಕಂಥ ಎ ಸಿ ಅವರು, ತಹಶೀಲ್ದಾರ್ ಅವರು ಮತ್ತು ಟಿ ಎಚ್ ಅವರು ಮತ್ತು ಇತರೆ ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಸಹಿತ ಅವರು ಎಲ್ಲೇ ಊರಾಗಿರಲಿಲ್ಲ ಅಂತ ಅವರು ಕೂಡ ಏನು ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿ ಅವರ ಎಲ್ಲ ಒಂದು ಪರಿಸ್ಥಿತಿಗಳನ್ನು ನೋಡಿದ್ದಾರೆ. ಆದರೆ ಇವತ್ತು ತುರ್ತಾಗಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇನಪ್ಪ ಅಂದ್ರೆ ಡಿ ದರ್ಜೆ ನೌಕರರಿಲ್ಲದೆ ಸರ್ಕಾರಿ ದವಾಖಾನೆ ಇಲ್ಲ. ಈಗ ಯಾರನ್ನ ನೀವು ತೆಗಿಬೇಕಂತ ಇದ್ದೀರಿ ಅಥವಾ ಇದ್ರ ಹಿಂದೆ ಸೇಮವಾಗಿರ್ತಕ್ಕಂಥ ಮುದಿಗೌಡರ ಒಂದು ಹುನ್ನಾರ ಐತೆ ಅನ್ನುವಂಥ ವಾದವನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರ ಕೈವಾಡುವ ವೈದ್ಯತೆ ಹೇಳಿದ ಸ್ವತಃ ಮುದಿಗೌಡರು ನನಗೆ ಮಿನಿಸ್ಟರ್ ಫೋನ್ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇದೆಲ್ಲ ಮಾನದಂಡವಾಗಿ ಇಟ್ಕೊಂಡ ಈಗೇನು ಸೇವೆ ಸಲ್ಲಿಸಿರ್ತಕ್ಕಂತಹ ಈ ಏನು ಸಿಬ್ಬಂದಿ ಐತಿ ಇವರನ್ನೇ ಮುಂದುವರಿಸಬೇಕು. ಯಾಕಂದ್ರೆ ಈಗ ಅವರ ಇಲಾಖೆ ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ ನಮಗೆ ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ರೋಸ್ಟರ್ ಮಾಡಿದ್ರು ಅವರು ಹಳಬರನ್ನ ರೋಸ್ಟರ್ನಲ್ಲಿ ಹಾಕಿ ಅವರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಟ್ಟು ಆರ್ಡರ್ ತಂದಿರ್ತಾರೆ 2ನೇ ತಾರೀಕಿಗೆ. ಆ 2ನೇ ತಾರೀಕಿಗೆ ತಂದಿರತಕ್ಕಂಥ ಆರ್ಡರ್ ಅನ್ನ ಈ ಮುದಿಗೌಡ ಅಂತಕ್ಕಂಥ ಯಾವುದೇ ಕಾರಣಕ್ಕೂ ಸಿಎಂ ಅವ್ರನ್ನ ಜಾಯ್ನಿಂಗ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಉದ್ದೇಶ ಇತ್ತು, ಒಂದು ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಿಡಿಸ್ಬೇಕನ್ನುವಂತ ಒಂದು ದ್ವೇಷ ಇತ್ತು. ಈ ದ್ವೇಷಕ್ಕೆ ಹಲವಾರು ಮುಖವಾಡಗಳು ಬೆಳೆಯಾಗ್ತಾವೆ ಇಲ್ಲಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವರಿಗೆ ನಿರಂತರ ಕಿರುಕುಳ ಕೊಟ್ಟಾರ. ಇವ್ರು ಸ್ಯಾಲ್ರಿ ಆಗಬೇಕಾದ್ರೆ ಇವ್ರಿಗೆ 200 ರೂಪಾಯಿ 300 ರೂಪಾಯಿ ಫಾರ ಒಂದು ಹೆಡ್ ಒಂದು ತಿಂಗಳಿಗೆ ತೆಗೆಸಿನ ದುಡ್ಡು ತಗೋತಾರ, ನರ್ಸಿಂಗ್ಗಳಿಗೆ ದುಡ್ಡು ತಗೋತಾರ. ಈ ರೀತಿ ಅನೇಕ ಲೋಪದೋಷಗಳು ಕಂಡು ಬಂದಾವ. ಇದಕ್ಕೆ ಸ್ವಲ್ಪ ಈ ಮುದಿಗೌಡರ ಒಂದು ಇನ್ಫ್ಲೂಯೆನ್ಸ್ ಇದ್ದಂಗೆ ಐತಿ. ಇವ್ರಿಗೆ ಮಿನಿಸ್ಟರ್ ಆಶೀರ್ವಾದ ಅಥವಾ ನಮ್ಮ ಶಾಸಕರ ಮಾಜಿಯವರ ಏನೋ ಒಂದು ಇವನ್ ಹಿಂದಿದ್ದಂಗೆ ಕಾಣಿಸ್ತೈತಿ. ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಆದ್ರೆ ಇದನ್ನಾಗ್ಲಿ ಅದನ್ನಾಗ್ಲಿ ಅನ್ನುವಂಥ ಊಹಾಪೋದ ಮಾತುಗಳು ಕೇಳಿ ಬರ್ತಾವ. ಅದಕ್ಕೆ ನಾವು ಸ್ಪಷ್ಟವಾಗಿ ಏನು ಜಮಖಂಡಿ ತಾಲೂಕು ಆಡಳಿತ, ಜಮಖಂಡಿ ಜಿಲ್ಲಾಡಳಿತಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಡಿ ದರ್ಜೆ ನೌಕರರಲ್ಲಿ ಎಸ್ ಸಿ ಅದಾರ, ಎಸ್ ಟಿ ಅದಾರ, ಇತರೆ ಸಮಾಜದ OBC ಜನಾಂಗ ಮತ್ತು ಜನರಲ್ ಕ್ಯಾಟಗರಿ ಎಲ್ಲರೂ ಅದಾರ. ಒಂದು ವೇಳೆ ಇವರಿಗೆ ಅನ್ಯಾಯ ನೀವು ಮಾಡಿದ್ದೆ ಅಂದ್ರೆ ನೀವು ಡೆಡ್ಲೈನ್ ತಗೊಂಡ್ರಿ. ಈಗಾಗಲೇ ಏನಂದ್ರೆ ಸೋಮವಾರ ತನ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಈ ಸಮಸ್ಯೆನ ಬಗೆಹರಿಸ್ತೀವಿ. DH ಅವರು ನಮ್ಗೆ ಮಾತಾಡ್ಯಾರ. ಒಂದು ವೇಳೆ ಸೋಮವಾರ ನೋಡಿದ ಇವರ ಆದೇಶಗಳನ್ನ ಮರು ಕೊಟ್ಟು ಇವ್ರನ್ನ ಕೆಲಸಕ್ಕೆ ಜಾಯಿನ್ ಮಾಡ್ಕೊಳ್ಳದೆ ಹೋದ್ರ ಇಡೀ ನಮ್ಮ ಏನು ಜಮಖಂಡಿ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ, ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಕೊಡ್ತೀವಿ. ಆಮೇಲೆ ಮುದಿಗೌಡರು ಅವರು ಒಬ್ಬ ತಜ್ಞ ವೈದ್ಯರಿಗೆ ಸರ್ಕಾರ ಏನ್ ಮಾಡ್ತಿತ್ತು ಅಂದ್ರೆ ಎಕ್ಸ್ಟ್ರಾ 75,000 ರೂಪಾಯಿ ಸಹಾಯಧನ ಮಾಡ್ತಿತ್ತು, ನೀವು ಕರ್ತವ್ಯ ಸರಿಯಾಗಿ ನಿಭಾಯಿಸಲಿ ಅಂತ ಹೇಳಿ. ಆದ್ರೆ ಯಾವಾಗ ಈ ಮುದಿಗೌಡರು ತಮ್ಮ ಕುರ್ಚಿಗೆ ಮ್ಯಾಗ ಹೋಗಿ ಕೂತ್ರು, ಕುರ್ಚಿಗೆ ಅಂಟಕೊಂಡು ಬಿಟ್ರು, ತಾವು ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ತಜ್ಞ ವೈದ್ಯಕೀಯ ಸೇವೆಯನ್ನ ಮಾಡಿಲ್ಲ. ನೀವು ಮಕ್ಕಳ ತಜ್ಞರದ್ರಿ, ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬರ್ತಾವ, ಸಾಕಷ್ಟು ಇಲ್ಲಿ ಪ್ರಾಬ್ಲಮ್ ಇದೆ ಜಮಖಂಡಿಯಾಗ. ಈಗ ತಾಯಿ ಮಕ್ಕಳ ಆಸ್ಪತ್ರೆ ಅಂದ್ರೆ 100 ಹೆರಿಗೆ ಆಸ್ಪತ್ರೆ, 100 ಬೆಡ್ನ ಆಸ್ಪತ್ರೆಪ್ಪ ಅಂದ್ರ ಅಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳಿರ್ತಾವ. ನೀವು ಅದನ್ನ ಮಾಡಂಗಿಲ್ಲ. ನೀವು ಪರ್ಮನೆಂಟ್ ನೌಕರರಿದ್ರಿ, ನಿಮ್ ಜೊತೆಗೆ ಇಬ್ರು ಹೊರಗುತ್ತಿಗೆ ಆಧಾರ ಮೇಲೆ ಡಾಕ್ಟರ್ಗಳು ಅದಾರ. ಆ ಇಬ್ರು ಹೊರಗುತ್ತಿಗೆ ಆಧಾರ ಮೇಲೆ ಡಾಕ್ಟರ್ಗಳನ್ನ 12 ತಾಸು ದುಡಿಸ್ತೀರಿ ನೀವು ಕತ್ತಿಗತೆ. ಈ ಸಂವಿಧಾನಾತ್ಮಕವಾಗಿ 8 ತಾಸು ಮಾತ್ರ ಕೆಲಸ ಮಾಡ್ಬೇಕು ಅನ್ನೋದು ಐತಿ. ನೀವು 3 ಮಂದಿ ಸೇರಿದ್ರ ಒಂದ್ ದಿನದೊಳಗೆ 24 ಗಂಟೆ ಇರ್ತಾವ. 3 ಮಂದಿ 8 ತಾಸು ಮಾಡ್ಕೊಂಡ್ರಂದ್ರ 24 ಗಂಟೆ ಪೂರ್ಣ ಆಗ್ತಾವ. ಆದ್ರೆ ನೀವು ಕುರ್ಚಿ ಗಂಟುಕೊಂಡು ಕೂತಿಸಿಂದ ಇಲ್ಲಿ ಕಿತ್ಬಿ ಕಾರ್ಬಾರಗಳನ್ನ ಮಾಡ್ಕೊತ ಇಲ್ಲಿ ಡಿ ದರ್ಜೆ ನೌಕರ ಮ್ಯಾಗ ಅನ್ಯಾಯ ಈ ರೀತಿ ಒಂದು ಮಾಡುವಂತ ಹೊರಟಿರಿ. ನಿಮ್ ಹಿಂದೆ ಯಾರ ಕೈ ಹೊಡೆಯುತ್ತೆ ನಮ್ಗೆ ಗೊತ್ತಲ್ಲ. ನಿಮ್ಗೆ ಸ್ಪಷ್ಟವಾದಂತ ಎಚ್ಚರಿಕೆ. ಏನು ಮೊದಲನೇ ರೋಸ್ಟರ್ ನಿಮ್ಮಲ್ಲಿ ಇರ್ತಕ್ಕಂಥ ಸೂಪರಿಂಟೆಂಡೆಂಟ್ ಅವರೇ, ನಿಮ್ಮ ಇಲಾಖೆಯವರೇ ರೋಸ್ಟರ್ ಮಾಡಿದ್ದ ಪ್ರಕಾರ ಏನು ಆರ್ಡರ್ಗಳು ಬಂದಾವ, ಆ ಆರ್ಡರ್ಗಳನ್ನ ಕಂಟಿನ್ಯೂ ಮಾಡಬೇಕು. ಒಂದು ವೇಳೆ ನೀವೇನಾದ್ರೂ ನಿಮ್ಮ ಸ್ವಾರ್ಥಕ್ಕಾಗಿ ಅಥವಾ ಇನ್ಯಾರು ಖುಷಿ ಪಡಿಸಕ್ಕಾಗಿ ಅಥವಾ ಮಂತ್ರಿ ಮಹೋದಯರಿಗೆ ಏನ್ರಿ ಕಟ್ಟು ಬಿದ್ದು ಅವ್ರ ಮಾತು ಕೇಳ್ಕೊಂಡು ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಜಮಖಂಡಿ ದೊಡ್ಡ ಪ್ರಮಾಣದ ಹೋರಾಟ ಕತ್ತಿರುವಂತ ಎಚ್ಚರಿಕೆಯನ್ನ ಈ ಮೂಲಕ ದಲಿತ ಮುಖಂಡಾಗಿ ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಯಮನಪ್ಪ ವಿಠಲ್ಗುಣದ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ. ಥ್ಯಾಂಕ್ ಯು. ಅವ್ರದ್ದು 3 ತಿಂಗಳು 6 ತಿಂಗಳ ಸಂಬಳ ಹೆಲ್ಡಪ್ ಮಾಡ್ತಾರೆ. ಟ್ರೆಜರಿ ದುಡ್ಡು ಕೊಡ್ಬೇಕಂತ ಹೇಳ್ತೀನಿ. ಒಂದು ಕ್ಯಾಂಡಿಡೇಟ್ 200 300 ಡಿ ದರ್ಜೆಯವ್ರ ಕಡೆ, ಸಿ ದರ್ಜೆಯವ್ರ ಕಡೆ ಮತ್ತದು ಅಲ್ಲಿ ಬೇರೆ, ಮತ್ತೆ ಈ ನರ್ಸ್ಗಳ ಕಡೆನೂ ಬೇರೆ ಬೇರೆ ಅಲ್ಲಿ ದುಡ್ಡು ಇಡ್ತಾರೆ. ಒಂದು ಮತ್ತು ಸರ್ಕಾರಿ ದವಾಖಾನೆ ಸೀಸರ್ ಆಗ್ಬೇಕಾದ್ರೆ ಎಲ್ಲ ರೀತಿ ಜಗಜ್ಜಾಹಿರ ಐತೆ. 3,000 4,000 ದುಡ್ಡು ತಗೋತಾರೆ, ಅಲ್ಲಿ 5,000 ತನಕ ದುಡ್ಡು ತಗೋತಾರೆ. ಮೂರನೇದು ಏನಪ್ಪಾ ಅಂದ್ರೆ ಈ ಖಾಸಗಿ ಏನು ಮಕ್ಕಳ ಆಸ್ಪತ್ರೆಗಳಿರ್ಬೋದು ಅಥವಾ ಬೇರೆ ಬೇರೆ ಇದಾವಲ್ಲ ಅಲ್ಲಿ ಇವ್ರಿಗೆ ಏನೋ ಕಮಿಷನ್ ಇರ್ಬೋದು ಅಂತ ನಮ್ಗೆ ಡೌಟ್. ಅದು ಕಮಿಷನ್ ಬೇಸ್ ಮ್ಯಾಗ ಅಲ್ಲಿ ಕಳಿಸ್ತಾರೆ ಅವ್ರ ಕಡೆ. ಕಾಶಿ ಕಳಿಸೇ ಬರೋದು. ಒಂದು ನಿಮಗೆ ಟ್ಯಾಬ್ಲೆಟ್ ಇಲ್ಲ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಐತಿ, ಟ್ಯಾಬ್ಲೆಟ್ ಇರ್ಲಿಕ್ಕೆ ಅಂದ್ರೂ ಅದನ್ನು ಸರ್ಕಾರದ ಖರ್ಚು ತರಿಸಿ ಕೊಡ್ಬೇಕಂತ ಐತಿ. ಚೀಟಿ ಯಾಕೆ ಬರೆದು ಕೊಡ್ತೀರಿ, ಹೊರಗಡೆ ಯಾಕೆ ಬರೆದು ಕೊಡ್ತೀರಿ ಅನ್ನೋದು ಪ್ರಶ್ನೆ ಐತಿ. ಈ 4 ಜನ ನೌಕರರು ಬೇರೆ ತಾಲೂಕು ಏನಾದರೂ
ಮತ್ತಿಷ್ಟು ಅವರು ಪ್ರಯತ್ನ ಪಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಇರ್ಬೇಕಿಲ್ಲ. ಅದೇ ಸಂಶಯ ಕಾಡ್ತಾ ಇದ್ದೀನಿ. ಒಂದು ಅವ್ರು ಹೇಳೋ ಪ್ರಕಾರ ಮಿನಿಸ್ಟರ್ ಹೆಸರು ಹೇಳ್ತಾರೆ. ಅವರು ನಮಗೆ ಮಿನಿಸ್ಟರ್ ಫೋನ್ ಮಾಡಿದ್ರು ಅಂತ ಹೇಳಿ ಅದೇ ಮಿನಿಸ್ಟರ್ ಅಂದ್ರೆ ಮತ್ತೆ ಇಲ್ಲಿ ಯಾರು ಮಿನಿಸ್ಟರ್ ಮಾಡ್ತಾರೆ? ಭಾಳ ಆರೋಗ್ಯ ಇಲಾಖೆ ಗುಂಡ್ರ ಅವ್ರು ಮಾಡಿರ್ಬೋದು, ಇಲ್ಲಾಂದ್ರೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ತಿಮ್ಮಾಪುರ ಅವ್ರು ಮಾಡಿರ್ಬೋದು. ಅವ್ರ ಹೆಸರು ಇಲ್ಲಿ ಹೇಳ್ತಾರೆ. ಅವ್ರು ಮಾಡ್ಯಾರ ಬಿಟ್ಟಾರ ಅವ್ರಿಗೆ ಗೊತ್ತದು. ಅವ್ರ ಹೆಸರು ಉತ್ತರ ಹೇಳ್ತಾರೆ. ಅವ್ರು ಮಾತಾಡಿದ್ರೆ ನಮ್ಮ ಕಡೆ ಫೋನ್ ರೆಕಾರ್ಡಿಂಗ್ ಐತಿ. ಯಾರು ಮುದಿಗೌಡರು ಮಾತಾಡಿದ್ರು, ಮಿನಿಸ್ಟರ್ ಫೋನ್ ಮಾಡಿದ್ದು ಕರೆ ನನಗೆ ಒಂದಲ್ಲ 2 ಸಲ ಹೇಳಿದ್ದಾರೆ. ಕೇಳಿರ್ಲಿ, ನಮ್ಮ ಡಿ ದರ್ಜೆ ನೌಕರಸ್ಥರು ಅದಾರ, ಅವ್ರನ್ನ ನೀವು ಕೊಟ್ಟಿದ್ದಕ್ಕಿಂತ ದಾಖಲಾತಿ ಇದಾವನಪ್ಪ? ದಾಖಲಾತಿ ಇಲ್ಲ, ಬಟ್ ಮಾಡ್ತಾರೆ. ಅದು ಅದೈತಲ್ಲ ಉದಾಹರಣೆ ಆಯ್ತು ಸರ್. ಇಷ್ಟೆಲ್ಲ ಆರೋಪ ಅಲ್ಲ, ಬೇಕಂತ ಆರೋಪ ಮಾಡೋ ಅವಶ್ಯಕತೆ ನೀವು ಯಾರು ಕೇಳಾರೋ ಹೇಳ್ಬಿಡ್ರಿ. ಈಗ ಯಾವ ರೀತಿ ಅವ್ರು ಕೊಟ್ಟವ್ರಾಗ ಅವರ ಸಾಕ್ಷಿ ಅದಾರೆ. ಇನ್ನು ಮತ್ತೆ ಯಾವ ಥರ ದಾಖಲಾತಿ ಬೇಕು? ಈಗ ನಾನೇ ಕೊಟ್ಟಿರ್ತಾವ್ರು ಹೇಳ್ತಾರೆ ಒಂದು ಸಾಕ್ಷಿ. ಅವ್ರ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇರ್ತಾವ. ಈಗ 200 ರೂಪಾಯಿ ಸಂಬಂಧ 200 ಹೇಳಕ್ ಬರ ನಮ್ಮ ಕಡೆ ಇಸ್ಕೊತಾರೆ. ಓಚರ್ನು ಕೊಡಂಗಿಲ್ಲ ಅವ್ರು. ನಾವು ಕೊಟ್ಟಿರ್ತೀವಿ ದಾಖಲೆ. ಅದು ಓಚರ್ ಸಂಬಂಧ ಇಲ್ಲ, ಲಂಚಕ್ಕ ಓಚರ್ ಈಗ ಆಗಿದ್ದ ಪಾಪ ಅವಕ್ಕ ಹೆಚ್ಚಿನಾಗಿದ್ವಿ. ಧರಣಿ ಸತ್ಯಾಗ್ರಹ ಆಗಿರ್ಬೋದು, ಅರೆಬೆತ್ತಲೆ ಮೆರವಣಿಗೆ ಆಗಿರ್ಬೋದು. ಅದು ಮುಂದೆ ಯಾವ ರೂಪ ತೋದಕ್ಕೆ ಮುಂದೆ ನಾವು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿಯಲ್ಲಿ ಸುಮಾರು 2018ರಿಂದ 8 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಸುಮಾರು ನಾವು ಡಿ ದರ್ಜೆ ನೌಕರರು 30 ಜನ, ಸೂಪರ್ ಸೆಕ್ಯೂರಿಟಿ ಗಾರ್ಡ್ 4 ಜನ, ಆಮೇಲೆ ಡಾಟಾ ಎಂಟ್ರಿ ಆಪ್ರೇಟರ್ 2, ಎಲ್ಲ ಸೇರಿಸಿ 38 ಜನ ಇದೀವಿ ನಾವು. 38 ಜನನು ಸುಮಾರು ಕೆಲವರು ಒಂದು 2-3 ವರ್ಷದಿಂದ ಒಂದು 4 ಜನ ಬಂದಿರ್ಬೋದು ಅಷ್ಟೇ. ಉಳಿದವರು ಸಾಕಷ್ಟು ಜನ ನಾವು 8-10 ವರ್ಷದಿಂದ ಕೋವಿಡ್ದಲ್ಲಿ ಕೆಲಸ ಮಾಡೀವಿ. ಮತ್ತು ಸಾಕಷ್ಟು ತುರ್ತು ಸಂದರ್ಭಗಳಲ್ಲಿ ನಾವು ಮನೆಗೇನು ಹೋಗದೆ, ಕೋವಿಡ್ದಂಥ ಸಂದರ್ಭದಲ್ಲಿ ಒಂದು ಯಾರು ನಮ್ಮ ಅವ್ರ ಮನೆಯವ್ರ ಪೇಷಂಟ್ಗಳನ್ನು ಹಿಡಿಲಾರದ ಸಂದರ್ಭದಲ್ಲಿ ನಮ್ಮ ಜೀವದ ಹಂಗೆ ತರೋದು ಮನೆಗೂ ಹೋಗ್ಲಾರ್ದನ ನಾವು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ವಿ. ಆಗ ಗೌರ್ಮೆಂಟ್ ಸಿಬ್ಬಂದಿ ಡಿ ದರ್ಜೆ ನೌಕರರಿಗೆ ಸಾಕಷ್ಟು ಇನ್ಸೆಂಟಿವ್ ಕೊಟ್ಟರು. ನಿಮಗೂ ಕೊಡ್ತೀವಿ, ನೀವು ಮಾಡ್ರಿ ವಾರ್ಡ್ನಾಗ ಅಂತೇಳಿ ಕೆಲಸನೂ ಮಾಡಿಸ್ಕೊಂಡ್ರು, ಕೆಲಸನೂ ಮಾಡಿದ್ವಿ ಆಗ. ಆದರೆ ಯಾವುದೇ ರೀತಿ ಇನ್ಸೆಂಟಿವ್ನು ನಮಗೆ ಕೊಡಲಿಲ್ಲ, ಯಾವುದು ಏನೇನು ಕೊಡಲಿಲ್ಲ. ಆದ್ರೂ ನಾವು ಕೇವಲ ಒಂದು 8-10 ಸಾವಿರ ರೂಪಾಯಿ ಕೆಲಸದೊಳಗನ ಜೀವದ ಹಂಗೆ ತರೋದು ಎಲ್ಲರ ಜೊತೆನೂ ಎಲ್ಲರ ನಮ್ಮ ಪ್ರಾಣನು ಲೆಕ್ಕಿಸಲಾರ್ದನ ನಾವು ಸಾಕಷ್ಟು ಜನರ ಸೇವೆಯನ್ನು ಮಾಡ್ಕೊಂಡು ಬಂದೀವಿ. ಆದ್ರೆ ಇಷ್ಟು ದಿನ ಈ ರೋಸ್ಟರ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅಂತ ಜೀವ ಜೊತೆ ಹೋರಾಡುವಂತ ಸಂದರ್ಭದಲ್ಲೂ ನಮ್ಮ ಕಡೆಯಿಂದ ಕೆಲಸ ತಗೊಂಡ ಈಗ ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ಮಾಡೈತಿ, ರೋಸ್ಟರ್ ಮಾಡೈತಿ ಅಂತ ಹೇಳಿಕಿಸಿಂದ ಈಗ ಎಲ್ಲಾ ಜಾತಿಯವರು ನಾವು ಇಲ್ಲಿ ಇದೀವಿ. ಒಂದು ನಾವು ದಲಿತ ಜಾತಿಯವರು ಇದೀವಿ, ಒಂದು ಮುಸ್ಲಿಂ ಜಾತಿಯವರು ಇದೀವಿ, ಸಾಮಾನ್ಯ ವರ್ಗದ ನಮ್ಮ ಜನಾಂಗದವರು ಇದೀವಿ, ಎಲ್ಲರೂ ಇದೀವಿ. ಇಲ್ಲಿ ಎಲ್ಲರೂ ಒಂದು ಒಳ್ಳೆ ಮನೋಭಾವನೆಯಿಂದ ರೋಗಿಗಳಿಗೆ ಸ್ಪಷ್ಟವಾದ ಒಂದು ಸೇವೆಯನ್ನು ಕೊಡ್ಲಾಕತ್ತೀವಿ ನಾವು. ಅಂತ ಹೊತ್ತಿನಾಗ ಈಗ ಒಂದು ಯಾವ್ದೋ ರೋಸ್ಟರ್ ಆಗೈತಿ ಅಂತೇಳಿ ಈ ವರ್ಷದನ್ನ ತಗೊಂಡ್ಬಂದು ರೋಸ್ಟರ್ ಪ್ರಕಾರ ಮಾಡ್ರಿ, ಅದ್ ಮಾಡ್ರಿ ಅಂತೇಳಿ ಕೆಲವು ಜನರನ್ನ ತೆಗೆಯುವಂತ ಕೆಲಸ ಈ ರೋಸ್ಟರ್ನಲ್ಲಿ ಆಗ್ಲತ್ತಿತ್ತು. ಅದನ್ನ ನಾವು ಎಲ್ಲರಿಗೂ ಸಾಕಷ್ಟು ಸ್ಥಳೀಯ ಸಂಸ್ಥೆ ಒಂದು ಪದಾಧಿಕಾರಿ ಮುಖ್ಯಸ್ಥರಿಗೆ, ಆಮೇಲೆ ನಮ್ಮ MLA ಸರ್ ಅವರಿಗೆ, ಮಾಜಿ MLA ಸರ್ ಅವರಿಗೆ, ಮತ್ತೆ ವಿವಿಧ ಕಡೆ ಯಾರ್ಯಾರು ಸಂಘಟನೆಗಳು ಅದಾರಲ್ಲ ಅವ್ರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು. ನಮ್ದೇ ಬೇರೆ ಏನೂ ರಿಕ್ವೆಸ್ಟ್ ಇಲ್ಲ. ನಮ್ಮನ್ನ 38 ಜನರು ಹೆಂಗ ನಾವು ಬಹಳ ದಿನದಿಂದ ಎಲ್ಲರಿಗೂ ಒಳ್ಳೆ ಸೇವೆ ಒದಗಿಸೋದು ಬಂದಿವಲ್ಲ, ಅದೇ ತರ ನಮ್ಗೆ ಸೇವೆ ಒದಗಿಸ್ಕೊಡುವಂಗ ಮುಂದಿನ ಅವಕಾಶ ಕೊಡ್ರಿ. ನಮ್ಮ ಮೇಲನ ನಮ್ಮ ಕುಟುಂಬಗಳು ಅವಲಂಬನೆ ಆಗ್ಯಾವ. ಎಲ್ಲರಿಗೂ ಮಕ್ಕಳ ಮರಿ, ಹೆಣ್ಣು ಮಕ್ಳು ಎಲ್ಲರೂ ನಾವೊಂದು 4 ನಮಗೇನು ಅಂತ ದೊಡ್ಡ ಸಂಬಳ ಏನಿಲ್ಲ, ಸಣ್ಣ ಸಂಬಳದಾಗ ನಾವು ಇಡೀ ದವಾಖಾನೆಯನ್ನು ಸ್ವಚ್ಛ ಮಾಡುವಂತ ಕೆಲಸ ಆಯ್ತು, ರೋಗಿಗಳನ್ನ ಸಂಭಾಳಿಸ್ತಕ್ಕಂಥ ಕೆಲಸ ಆಯ್ತು, ಎಲ್ಲ ಅಲ್ಲಿ ಬರ್ತಕ್ಕಂಥ ಕೇಸ್ ಪೇಪರ್, ಆಮೇಲೆ ಅಲ್ಲಿ ಬರ್ತಕ್ಕ ಅವರು ಸೆಕ್ಯೂರಿಟಿ ಗಾರ್ಡ್ಗಳ ಒಂದು ಪ್ರತಿಯೊಂದು ಸಿಬ್ಬಂದಿಗಳನ್ನ ಸಂಭಾಳಿಸೋದು, ಅಲ್ಲಿ ಬರ್ತಕ್ಕಂಥ ಎಲ್ಲಾರು ಒಂದು ಒಳ್ಳೆ ವಿಧಾನ ತೋರಿಸೋದು, ಇಂಥದೆಲ್ಲ ಮಾಡ್ತೀವಿ ನಾವು ಅಲ್ಲಿ. ಅಂತದ್ ಅವ್ರು ನಮ್ಮನ್ನ ತೆಗೆದ ಬೇರೆದವ್ರನ್ನ ತಗೊಂಡ್ರ ನಮ್ಗ ದೊಡ್ಡ ಅನ್ಯಾಯ ಆಕತಿ. ಅಂತ ಅನ್ಯಾಯವನ್ನು ಮಾಡ್ಬೇಡ್ರಿ. ಅದಕ್ಕಾಗಿ ನೀವು ನಮ್ಗೆ ಇವ್ರೆಲ್ಲರೂ ಯಾವುದೇ ಒಂದು ಅವ್ರ ಮೇಲ ಇನ್ನೊಂದು ಅಪವಾದಗಳನ್ನ ಯಾರು ಹೊರಿಸ್ತಿದ್ರ ಅದು ಸುಳ್ಳು. ನಮ್ಗೆ ಅವ್ರು ಯಾವ್ದಾದ್ರು ಒಂದು ಹಣದ ಬೇಡಿಕೆ ಆಯ್ತು, ಯಾವುದೇ ನಾವು ಇಂಥ ತ್ರಾಸ ನಮ್ಗೆ ಆಗೈತಿ ತಂದ ಕೂಡಲೇ ನಮಗೆ ಅವ್ರು ಬಂದು ಎಲ್ಲರೂ ಸಹಕಾರ ಮಾಡ್ಯಾರ. ನಾವು ಅವ್ರಿಗೆ ಅತ್ಯಂತ ಆತ್ಮೀಯವಾಗಿ ಯಾವಾಗ್ಲೂ ಅವ್ರಿಗೆ ಚಿರಋಣಿಯಾಗಿರ್ತೀವಿ ನಾವು ಸರ್ಕಾರಿ ಆಸ್ಪತ್ರೆ ವತಿಯಿಂದ. ಮತ್ತು ಅವ್ರಿಗೆ ನಾವು
ನಾವು ಹೇಳಿದ ಒಂದೇ ಒಂದು ನಮಗೆ ಇಂಥ ಸಂಕಷ್ಟ ಬಂದೈತಿ ಅಂದ ಕೂಡಲೇ ನಮ್ಗೆ ಅವ್ರು ಎಲ್ಲರೂ ಬಂದು ಸಹಕಾರ ಮಾಡ್ಯಾರ. ನಮಗೆ ಮಾಧ್ಯಮದವರು ನೀವು ಭಾಳ ಸಹಕಾರ ಮಾಡಿರಿ. ನಮಗೆ ದಯಮಾಡಿ ನಾಳೆ ತನ ನಮ್ಮ DHO ಸರ್ ಆತು, ಆಮೇಲೆ THO ಸರ್ ಆತು, ನಮ್ಮ ಆನಂದ್ ಸರ್ ಆತು, ಯಾರ್ಯಾರು AC ಮೇಡಮ್ ಅವ್ರು ಆತು, ನಮ್ಗೆ ಯಾರ್ಯಾರು ನಮ್ಮ ಒಂದು ಅದ್ರ ನಾವು ಮೊನ್ನೆ ಸ್ಟ್ರೈಕ್ ಮಾಡಿದಾಗ ಒಂದು ದೊಡ್ಡ ಅನಾಹುತನ ನಡೆದು ಹೋಗ್ತದು ಕೈ ಮೀರಿ. ನಮ್ಮ ಸಿಬ್ಬಂದಿಗಳು ಒಂದು ಸ್ವಲ್ಪ ನಾವೆಲ್ಲರೂ ಜಾಗರೂಕತೆಯಿಂದನ ಹೋರಾಟ ಮಾಡತ್ತಿದ್ದೀವಿ. ಅದು ಆತಂಕಕ್ಕೊಳಗಾಗಿ ನಮ್ಮ ನೌಕರಿ ಹೋಗತಿ, ನಮಗಿನ್ನು ಬೇರೆ ಗತಿ ಇಲ್ಲ ಅನ್ನೋ ಎಲ್ಲರಿಗೂ ಅವ್ರವ್ರ ಸಂಸಾರ ಅವ್ರವ್ರ ಕಣ್ಣೀರದಾಗಿದ್ದು ಆಗಿ ಆತಂಕಕ್ಕೊಳಗಾಗಿ ನಾವು ಅವರು ಸ್ವಲ್ಪ ಜನ ಅವರು ಪೆಟ್ರೋಲ್ ಮೈ ಮೇಲೆ ಸುರ್ಕೊಂಡು ಪೆಟ್ರೋಲ್ ಸೇವಿಸಿ ಬಿಟ್ಟಾರ. ಅವ್ರದ್ದು ಸ್ವಲ್ಪ ಈಗ ಆರೋಗ್ಯ ಸ್ಥಿತಿ ಒಳಗಂತರೂ ಸ್ವಲ್ಪ ರಿಕವರಿಗೆ ಬಂದಾರ. ಅವ್ರೀಗ ಇನ್ನೂ ಸ್ವಲ್ಪ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು, ಅದರ ಟ್ರೀಟ್ಮೆಂಟ್ ತಗೊಳಕತ್ತಾರು. ಅದಕ್ಕೆ ನಮ್ದು ಒಂದೇ ಒಂದು ಬೇಡಿಕೆ ಏನಂದ್ರೆ ನಾವು 38 ಜನ ಉಳಿಬೇಕು. ಈಗ ಯಾರ್ಯಾರ ಕೆಲಸದೊಳಗೆ ಈಗ ಹೆಂಗ್ ಮೊದಲ ತರ ಅದೀವಲ್ಲ ಹಂಗ ಉಳಿಬೇಕು, ಮುಂದುವರಿಸ್ಬೇಕು. ಅವ್ರು ನಮಗೆ ಸೇವೆ ಕೊಡ್ಬೇಕು. ಮುಂದೆ ನಮ್ಗೆ ಮೊನ್ನೆ ಅನಾಹುತದೊಳಗೆ ನಮ್ಮ ಸಿಬ್ಬಂದಿಗಳಲ್ಲಿ ಆಸ್ಪತ್ರೆ ಒಳಗೆ ಏನ್ ದಾಖಲಾರಲ್ಲ ಅವ್ರ ಸಂಪೂರ್ಣ ಚಿಕಿತ್ಸಾ ವೆಚ್ಚನೂ ನಮ್ಗೆ ಭರಿಸಿ ಕೊಡ್ಬೇಕು. ಅದಕ್ಕೆ ನೀವು ದಯಮಾಡಿ ನಮ್ಗೆ ನಾಳೆ DHO ಅವ್ರು ಬಂದಿಂದ ಡಿಸಿಷನ್ ಆಗಿದೆ ಎಲ್ಲ ನಮಗ ಅವ್ರು ಕೊಟ್ಟರು ಒಳ್ಳೆಯದು. ಕೊಡ್ಲೇ ಇದ್ರೆ ನೀವು ಮುಂದಿನ ಈಗೇನ್ ಸಹಕಾರ ಮಾಡಿರಲ್ಲ ಹೆಂಗೆ ನೀವು ಸಹಕಾರ ಮಾಡ್ರಿ ಅಂತ ನಿಮ್ಮೆಲ್ಲರಲ್ಲಿ ನಾವು ವಿನಂತಿಸ್ಕೊಳ್ತೀನಿ. ಧನ್ಯವಾದ. ಇಷ್ಟೆಲ್ಲ ನಾವೀಗ ಹೋರಾಟ ಮಾಡಿ ನಮ್ಮ ಹೋರಾಟದಲ್ಲಿ ಅನೇಕ ಜನರು ಒಂದು ತೊಂದರೆಯಲ್ಲಿದ್ದಾರೆ. ಇಷ್ಟಾದ್ರೂ ಇವರು ನಮಗೆ ಯಾವುದೇ ರೀತಿಯ ನ್ಯಾಯ ಕೊಡದೇ ಇದ್ರೆ ಮುಂದಿನ ಉಗ್ರ ಹೋರಾಟಕ್ಕೂ ನಾವು ರೆಡಿ ಆಗಿದ್ದೀವಿ. ನಮ್ಮ ಕುಟುಂಬ ಸಮೇತವಾಗಿ ಬಂದು ನಾವು ಒಂದು ಬೀದಿ ತಿರುಗಾಡಿ ಆತು ಸರ್ಕಾರಿ ಆಸ್ಪತ್ರೆ ಮುಂದೆ ನಾವೆಲ್ಲ ಸೇವೆಗಳನ್ನ ನಿಲ್ಲಿಸೋದ್ರ ಮುಖಾಂತರ ನಾವು ಮುಂದಿನ ಹೋರಾಟವನ್ನು ಕೈಗೊಳ್ತೀವಿ. ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ರಿ. ನಮ್ಮ ಜೊತೆ ನಿಮ್ಮ ಸಹಕಾರ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಮುಂದಿನ ಉಗ್ರ ಹೋರಾಟಕ್ಕೆ ಆಗು ಹೋಗುವ ಜವಾಬ್ದಾರಿಗಳಿಗೆ ಮುಖ್ಯ ವೈದ್ಯಾಧಿಕಾರಿಗಳಾಯ್ತು, ಆಸ್ಪತ್ರೆಯವರಾಯ್ತು, ನೀವೇ ಕಾರಣರಾಗ್ತೀರಿ. ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ರಿ ಅಂತ ಕೇಳ್ಕೊತೀವಿ ನಾವು.